ಈ ದಿನ ನಾವು ಆತ್ಮಿಕ ಬೆಳವಣಿಗೆಯಲ್ಲಿ ಆತ್ಮಿಕ ಆರೋಗ್ಯ ಎಂಬಂತಹ ಶೀರ್ಷಿಕೆ ಅಡಿಯಲ್ಲಿ ಅನೇಕ ವಿಚಾರಗಳನ್ನ ನಾವು ಕಲಿತಾ ಬರ್ತಾ ಇದ್ದೇವೆ. ಯಾವ ವ್ಯಕ್ತಿ ಆರೋಗ್ಯಕರವಾದ ವ್ಯಕ್ತಿ, ಆತ್ಮಿಕವಾಗಿ ಆರೋಗ್ಯಕರವಾದ ವ್ಯಕ್ತಿ ಯಾರು ಅನ್ನೋದನ್ನ ನಾವು ನೋಡ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ನಮಗೆ ತುಂಬಾ ಸುಲಭವಾಗಿ ಯಾಕೋಬನು ಇದನ್ನ ಚಿತ್ರೀಕರಿಸಿ ನಮಗೆ ಹೇಳಿಕೊಡುವುದನ್ನ ನಾವು ನೋಡ್ತೇವೆ. ಕಷ್ಟವನ್ನ ಸಹಿಸಿಕೊಳ್ಳುವನೇ ನಿಜವಾಗಿ ಆತ್ಮಿಕವಾಗಿ ಬೆಳೀತಾ ಇರುವನು ಅಥವಾ ಬೆಳೆದವನು ಎಂಬುದಾಗಿ ಅರ್ಥ. ಆದ್ರೆ ಆ ಕಷ್ಟನ ಸಹಿಸ್ಕೊಳ್ಬೇಕಂದ್ರೆ ಏನೆಲ್ಲ ಮಾಡ್ಬೇಕು, ಏನೆಲ್ಲ ವಿಷಯಗಳಿವೆ ಅನ್ನೋದನ್ನ ನಾವು ನೋಡ್ಕೊಂಡ್ವಿ. ಈಗ ನಾವು ಮುಂದುವರೆದು ಕಡೆಯದಾಗಿ ಕಷ್ಟವನ್ನ ಸಹಿಸ್ಕೊಳ್ಬೇಕಂದ್ರೆ ಇನ್ನೊಂದು ಮುಖ್ಯವಾದ ವಿಷಯ ನಾವು ಕಲ್ತ್ಕೋಬೇಕಾಗಿದೆ. ಇದೇ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 16ನೇ ವಚನದಿಂದ 18ನೇ ವಚನದವರೆಗೂ ನಾವು ನೋಡಿಕೊಳ್ಳೋಣ. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡ್ರಿ. ಎಲ್ಲಾ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಆತನು ತನ್ನ ಸುಚಿತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನ ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ಪ್ರಿಯರೇ, ಇಲ್ಲಿ ನೋಡುವಂತೆ ಯಾಕೋಬನು ಸುಂದರವಾಗಿ ಒಂದು ವಿಚಾರಗಳನ್ನ ಹೇಳ್ಕೊಡ್ತಿದ್ದಾನೆ. ಏನಂದ್ರೆ, ನಾವು ಕಷ್ಟವನ್ನ ಸಹಿಸಿಕೊಳ್ಬೇಕಾದ್ರೆ ತಂದೆಯ ಕುರಿತಾದ ಸರಿಯಾದ ಗ್ರಹಿಕೆ ನಮಗೆ ಬೇಕು. ತಂದೆಯ ಹೃದಯವನ್ನ ನಾವು ಅರಿತುಕೊಳ್ಳಬೇಕು. ತಂದೆ ಯಾರು, ತಂದೆ ಎಂಥವನು ಅನ್ನುವಂಥ ಗ್ರಹಿಕೆ ನಮಗಿರುವುದಾದ್ರೆ ನಾವು ಕಷ್ಟಕ್ಕೆ ಗುರಿ ಆಗುವುದಿಲ್ಲ. ನಾವು ಕಷ್ಟವನ್ನ ಸಹಿಸಿಕೊಳ್ಳುವುದು ಸುಲಭ, ಹೋರಾಟಗಳನ್ನ ಸಹಿಸಿಕೊಳ್ಳುವುದು ಸುಲಭ. ತಂದೆಯ ಹೃದಯವನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ತಂದೆಯ ಅಪ್ಪಣೆ ಇಲ್ಲದೆ, ಅನುಮತಿ ಇಲ್ಲದೆ ಯಾವ ಕಷ್ಟವೂ, ಯಾವ ಹೋರಾಟವೂ, ಯಾವ ಹಿಂಸೆಯೂ ಬರುವುದೇ ಇಲ್ಲ. ಆತನು ಅನುಮತಿಸದೆ ನಮ್ಮ ಜೀವನದಲ್ಲಿ ಯಾವುದೂ ನಡೆಯುವುದಿಲ್ಲ. ಯಾಕಂದ್ರೆ ಆತನೇ ನಮ್ಮನ್ನು ನಿಯಂತ್ರಿಸುವ ಕರ್ತನಾಗಿದ್ದಾನೆ. ಯಾವ ದಿವಸ ಯೇಸುವೇ ರಕ್ಷಕ, ಒಡೆಯ ಎಂಬುದಾಗಿ ನೀವು ಆತನಿಗೆ ಒಪ್ಪಿಸಿಕೊಟ್ಬಿಟ್ರೋ ಆಗಲೇ ನೀವು ಆತನ ನಿಯಂತ್ರಣದ ಒಳಗೆ ಬಂದು ಬಿಟ್ರಿ. ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದೊಂದು ಕಾರ್ಯಕ್ಕೂ ಒಂದು ಕಾರಣ ಉಂಟು. ಸುಮ್ಮನೆ ಯಾವುದು ನಡೀತಾ ಇಲ್ಲ. ನಿಮ್ಮನ್ನು ರೂಪಿಸುವುದಕ್ಕಾಗಿ, ನಿಮ್ಮನ್ನು ಬದಲಾಯಿಸುವುದಕ್ಕಾಗಿ, ನಿಮ್ಮನ್ನು ಮೇಲೆತ್ತುವುದಕ್ಕಾಗಿ, ನಿಮ್ಮನ್ನು ಉದ್ಧರಿಸುವುದಕ್ಕಾಗಿ, ನಿಮ್ಮನ್ನ ರೂಪಿಸಿ ಬದಲಾವಣೆ ತರುವುದಕ್ಕೋಸ್ಕರವಾಗಿಯೇ ದೇವರು ಅನೇಕ ಸಂಗತಿಗಳನ್ನ ಅನುಮತಿಸ್ತಾ ಇದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಯೋಸೇಫನನ್ನ ದೇವರು ಐಗುಪ್ತ ದೇಶಕ್ಕೆ ಕಳುಹಿಸಿದಂತೆ, ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ತಂದೆಯಾದ ದೇವರು ಕಳುಹಿಸಿದಂತೆ, ಪ್ರಿಯರೇ, ಇದೇ ರೀತಿಯಲ್ಲಿ ಎಲ್ಲ ಹೋರಾಟಗಳು ಯಾಕೆ? ಅದು ನಮ್ಮ ಒಳಿತಿಗಾಗಿಯೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ ಒಂದು ವಚನ ಹೀಗೆ ಹೇಳ್ತದೆ. ಅದನ್ನು ನಾವು ತೆಗೆದುಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 28ನೇ ವಚನ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ದೇವರನ್ನ ಪ್ರೀತಿಸಿ, ದೇವರು ನಮ್ಮನ್ನೆಲ್ಲ ಕರೆದಿದ್ದಾರೆ, ನಾವು ಆತನನ್ನ ಪ್ರೀತಿಸುವವರಾಗಿದ್ದೇವೆ. ನಮ್ಮ ಹಿತಕ್ಕಾಗಿ ದೇವರೆಲ್ಲವನ್ನ ಏನ್ ಮಾಡ್ತಾನಂತೆ? ಎಲ್ಲಾ ಕಾರ್ಯಗಳನ್ನ ನಮ್ಮ ಅನುಕೂಲಕ್ಕೋಸ್ಕರವಾಗಿ ಆತ ಮಾಡುವವನಾಗಿದ್ದಾನೆ. ನಮ್ಮ ಅನುಕೂಲಕ್ಕೋಸ್ಕರ ಅದನ್ನ ತಿರುಗಿಸುವ ಆತನಾಗಿದ್ದಾನೆ. ಪ್ರೇರೆ, ಹಾಗಿದ್ಮೇಲೆ ತಂದೆಯ ಕುರಿತಾದ ಸರಿಯಾದ ಗ್ರಹಿಕೆ ನಮಗೆ ಈ ದಿವಸ ಬೇಕಾಗಿದೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಾದ್ರೆ ನಾವು ಕಷ್ಟವನ್ನ ಸಹಿಸಿಕೊಳ್ಳುವುದು ಸುಲಭ, ಹಿಂಸೆಯನ್ನ ತಾಳಿಕೊಳ್ಳುವುದು ಸುಲಭ. ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಆತನು ತಂದೆಯ ಹೃದಯವನ್ನ ಬಲ್ಲವನಾದದ್ದರಿಂದಲೇ ಆತನು ಶಿಲುಬೆಯ ಮರಣವನ್ನ ಆತ ಹಾದು ಹೋದನು. ಆತನು ತನ್ನ ಕಷ್ಟಗಳೆಲ್ಲವನ್ನ ಆತನು ಹಾದು ಹೋದನು. ಅಪೋಸ್ತಲರು ಕಷ್ಟ ಹಿಂಸೆಗಳನ್ನ ಹಾದು ಹೋದ್ರು. ಆದಿ ಅಪೋಸ್ತಲರು, ಆದಿ ದೇವಜನರು, ಆದಿ ಸಭೆಯ ದೇವಜನರು ನಾವು ನೋಡ್ತೇವೆ ಅನೇಕ ಹಿಂಸೆಗಳು, ಹೋರಾಟಗಳು, ಮರಣವನ್ನೆಲ್ಲ ಅನುಭವಿಸಿದ್ದಾರೆ. ಕಾರಣವೇನು? ಅವರು ತಂದೆಯ ಹೃದಯವನ್ನ ಅರಿತವರಾಗಿದ್ರು. ಇದು ಸಹ ತಂದೆಯ ಕುರಿತಾದ ಸರಿಯಾದ ಗ್ರಹಿಕೆ ನಮಗೆ ಬೇಕಾಗಿದೆ. ಯಾಕೋಬ ಹೇಗೆ ಹೇಳ್ತಾನೆ ಅದನ್ನ ಯಾಕೋಬನ ಪತ್ರಿಕೆಯಲ್ಲಿ ನಾವು ತೆಗೆದುಕೊಂಡು ಓದೋಣ. ಅಲ್ಲಿ, ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡ್ರಿ. ಆತ ಪ್ರಾರಂಭ ಮಾಡೋದು ನೋಡ್ರಿ, ಮೋಸ ಹೋಗ್ಬೇಡ್ರಿ. ಯಾಕೆ? ಈ ದಿವಸ ಶತ್ರು ಮೋಸಪಡಿಸುವವನಾಗಿದ್ದಾನೆ. ಹೇಗ್ ಮೋಸಪಡಿಸ್ತಾನೆ? ಎಲ್ಲಾ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಎಲ್ಲ ಒಳ್ಳೆಯದು, ಎಲ್ಲ ಕುಂದಿಲ್ಲದ, ಯಾವ ಕಡಿಮೆ ಇಲ್ಲದ, ಯಾವ ಲೋಪವಿಲ್ಲದ, ಯಾವುದೇ ಕಂಪ್ಲೇಂಟ್ಸ್ ಇಲ್ಲದ ವರದಾನಗಳು, ಆಶೀರ್ವಾದಗಳು ದೇವರಿಂದಲೇ ಬರುವಂತದ್ದಾಗಿದೆ, ಮೇಲಿಂದ ಬರುವಂತದ್ದಾಗಿದೆ. ಆದ್ರೆ
ಯಾವ್ದಾದ್ರೂ ಕೆಟ್ಟದು, ಯಾವ್ದಾದ್ರೂ ನಮಗಾಗುವಂತ ಸಂಗತಿಗಳು, ಕೆಲವು ಸಮಸ್ಯೆಗಳು ಅದೆಲ್ಲಿಂದ ಬರುತ್ತೆ ಅಂದ್ರೆ ಕೆಲವೊಮ್ಮೆ ಅದೊಂದು ಕೆಳಗಿನಿಂದ ಬರುವಂತದ್ದಾಗಿದೆ. ಕೆಳಗೆ ಯಾರಿದ್ದಾನೆ ನಮ್ಗೆ ಚೆನ್ನಾಗಿ ಗೊತ್ತು. ಕೆಳಗೆ ಸೈತಾನನು, ಆತನಿಗಾಗಿ ಸಿದ್ಧಪಡಿಸಲ್ಪಟ್ಟ ನರಕ, ಅದು ಕೆಳಗದೆ. ಈ ಲೋಕಕ್ಕೆ ಸಂಬಂಧಪಟ್ಟವನು, ಈ ಲೋಕದಲ್ಲಿ ಬಿದ್ದವನು, ಈ ಲೋಕದಲ್ಲಿ ಚಲಿಸುತ್ತಿರುವವನು, ಈ ಲೋಕದಲ್ಲಿ ಅಲಿತಾ ಇರುವವನು. ದೇವರು ಸೈತಾನ್ ಹತ್ರ ನೀನ್ ಎಲ್ಲಿಂದ ಬಂದೆ, ನಿನ್ನ ಅಡ್ರೆಸ್ ಏನಂತ ಕೇಳಿದಾಗ ಆತ ಹೇಳ್ತಾನೆ, ಲೋಕದಲ್ಲಿ ಸಂಚರಿಸ್ತಾ ಬಂದೆ, ನನ್ನ ಅಡ್ರೆಸ್ ಅದೇ, ನಾನು ಲೋಕದಲ್ಲಿ ಬಿದ್ದಿದ್ದೇನೆ. ನೋಡ್ರಿ, ಆತ ಈ ಲೋಕದಲ್ಲಿದ್ದಾನೆ. ಆತ ಈ ಲೋಕಕ್ಕೆ ಸಂಬಂಧಪಟ್ಟವನು. ಎಲ್ಲಿಂದ ಬರುವಂಥದ್ದು ಅದು ನಮ್ಮನ್ನು ಆಶೀರ್ವದಿಸುವುದಿಲ್ಲ, ಅದು ನಮ್ಮನ್ನು ಹಾಳು ಮಾಡ್ತದೆ. ಅದು ಕೆಟ್ಟ ಸಂಗತಿಗಳನ್ನ ನಮ್ಮ ಜೀವಿತದಲ್ಲಿ ಮಾಡ್ತದೆ. ಮುಂದೆ ಇಲ್ಲಿ ವಾಕ್ಯ ಹೇಳ್ತದೆ, ಯಾರಿಂದ ಬರ್ತದೆ ಒಳ್ಳೇದೆಲ್ಲ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರ್ತದೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಆತನು ತನ್ನ ಸುಚಿತ್ತದ ಪ್ರಕಾರ ಸತ್ಯಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ಆತನು ತನ್ನ ಸುಚಿತ್ತದ ವಾಕ್ಯಕ್ಕೆ ಅನುಸಾರವಾಗಿ, ಸತ್ಯಬೋಧನೆಯ ವಾಕ್ಯಕ್ಕೆ ಅನುಸಾರವಾಗಿ ನಮ್ಮನ್ನು ಹುಟ್ಟಿಸಿದ್ದಾನೆ. ಆತನಿಗೆ ನಾವು ಪ್ರಥಮ ಫಲದಂತ ಆಗಿದ್ದೇವೆ. ನಾವು ಸೃಷ್ಟಿಯಲ್ಲಿಯೇ ಪ್ರಥಮ ಫಲ. ಮನುಷ್ಯ ಆತನ ಪ್ರಥಮ ಫಲ. ಆತನು ಮನುಷ್ಯನಿಗೋಸ್ಕರ ಎಲ್ಲವನ್ನ ಮಾಡ್ತಾ ಬಂದಿದ್ದಾನೆ. ಈ ಜಗತ್ತೆಲ್ಲವೂ ಒಳ್ಳೆಯದೇ, ಭೂಮಿಲಿರ್ತಕ್ಕಂಥ ಪ್ರತಿ ಸೃಷ್ಟಿ ಒಳ್ಳೆಯದೇ, ದಿನಗಳು ಒಳ್ಳೆಯದೇ, ಮಾಸಗಳು ಒಳ್ಳೆಯದೇ. ಈ ದಿವಸ ದಿನಗಳನ್ನು ಕೂಡ ಕೆಟ್ಟದಾಗಿ ನೋಡುವಂತ ರೀತಿಯಲ್ಲಿ ಶತ್ರು ಮಾಡಿದ್ದಾನೆ. ಇದು ಮಂಗಳವಾರ ಸರಿ ಇಲ್ಲ, ಅಮಾವಾಸ್ಯೆ ಸರಿ ಇಲ್ಲ, ಪೌರ್ಣಿಮೆ ಸರಿ ಇಲ್ಲ. ಇಲ್ಲ, ದೇವ್ರು ಇದನ್ನ ನೇಮಿಸಿದ್ರು, ಇದೆಲ್ಲವನ್ನ ನೋಡಿ ಒಳ್ಳೇದೆಂಬುದಾಗಿ ಹೇಳಿದ್ರು, ದಿನಗಳನ್ನ ಒಳ್ಳೇದಂತ ಹೇಳಿದ್ರು, ಎಲ್ಲ ಸೃಷ್ಟಿನ ಒಳ್ಳೇದಂತ ಹೇಳಿದ್ರು. ಈಗ ಎಲ್ಲವನ್ನ ಸೃಷ್ಟಿ ಮಾಡಿ 6 ದಿವಸ ಎಲ್ಲವನ್ನ ನೋಡಿ ಇದು ತುಂಬಾ ಒಳ್ಳೇದಾಗಿದೆ ಅಂತ ಹೇಳಿ ದೇವರು ಅದನ್ನ ಆಶೀರ್ವದಿಸಿದ್ರು ಕೂಡ. ಆದ್ರೆ ಈಗ ನಾವು ಅದನ್ನ ಕೆಟ್ಟದಾಗಿ ನೋಡುವಂತೆ ಶತ್ರು ಮೋಸಪಡಿಸುವವನಾಗಿದ್ದಾನೆ. ಆಗಿರೋದ್ರಿಂದ ನಾವು ತಂದೆಯ ಹೃದಯವನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ತಂದೆ ಎಂತವನು, ತಂದೆ ಎಂತ ಮಹಿಮೆ ಉಳ್ಳವನು. ವಿಮೋಚನ ಕಾಂಡ 34ನೇ ಅಧ್ಯಾಯದ 4ನೇ ವಚನ ಹೀಗೆ ಹೇಳ್ತದೆ. ನಾವು ಅದನ್ನು ತೆಗೆದುಕೊಳ್ಳೋಣ. ವಿಮೋಚನ ಕಾಂಡ 34:6. ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದ್ರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳವನು, ದೀರ್ಘಶಾಂತನು, ಪ್ರೀತಿಯು ನಂಬಿಕೆಯೂ ಉಳ್ಳವನು, 1000 ತಲೆಗಳವರೆಗೆ ದಯ ತೋರಿಸುವವನು, ದೋಷಾಪರಾಧಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆಯೂ 3-4 ತಲೆಗಳವರೆಗೆ ಬರಮಾಡುವವನು ಎಂಬುದೇ. ನೋಡುವಂತೆ ಈ ಯೆಹೋವ ದೇವರ ಮಹಿಮೆ ಎಂತದ್ದು, ಆತನ ಗುಣ ಸ್ವಭಾವ ಎಂತದಂತೆ, ಆತನು ಅನೇಕ ವಿಚಾರಗಳನ್ನೆಲ್ಲ ನಾವು ಹೇಳೋದನ್ನ ನೋಡ್ತೀವಿ. ಆತ ಮೊದಲನೇದಾಗಿ ಕನಿಕರವುಳ್ಳವನು, 2ನೇದಾಗಿ ಆತ ದಯವುಳ್ಳವನು, 3ನೇದಾಗಿ ಆತ ದೀರ್ಘಶಾಂತನು, 4ನೇದಾಗಿ ಆತ ಪ್ರೀತಿಯುಳ್ಳವನು, 5ನೇದಾಗಿ ಆತ ನಂಬಿಗಸ್ತನು, 6ನೇದಾಗಿ ಆತ ದೋಷಾಪರಾಧಗಳನ್ನ ಕ್ಷಮಿಸುವವನು, ಮತ್ತು 7ನೇದಾಗಿ ಆತ ಶಿಕ್ಷಿಸದೆ ಬಿಡದವನು. ಹೀಗೆ ಅದನ್ನ ನಾವು ನೋಡುವಾಗ ಎಷ್ಟೋ ಗುಣಗಳಲ್ಲಿ ನಾವು ನೋಡುವುದಾದ್ರೆ ಅದರಲ್ಲಿ ಮುಖ್ಯವಾದ ಗುಣಗಳು ಅದು ಕರುಣೆ, ಪ್ರೀತಿ, ದಯೆ, ದೀರ್ಘಶಾಂತತೆ, ಪ್ರೀತಿ, ನಂಬಿಗಸ್ತಿಕೆ. ಇದನ್ನೇ ನಾವು ಅಧಿಕವಾಗಿ ನೋಡ್ತೇವೆ. ಆತನು ಕನಿಕರವುಳ್ಳ ದೇವರು. ಆತ ನೆನ್ನೆಯೂ ಇವತ್ತು ನಿರಂತರವೂ ಏಕ ರೀತಿಯಲ್ಲಿ ಇರುವ ದೇವರು. ಹಳೆ ಒಡಂಬಡಿಕೆಯಲ್ಲಿದ್ದಾಗೆ ಈ ದಿವಸವೂ ಆತನಿದ್ದಾನೆ. ಆತ ಕನಿಕರವುಳ್ಳ ದೇವರಾಗಿದ್ದಾನೆ. ನಮಗೆ ತಂದೆಯ ಹೃದಯ ಅರ್ಥ ಮಾಡಿಕೊಳ್ಳಬೇಕು. ತಂದೆ ಹೃದಯ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಬರುವ ಕಷ್ಟಗಳನ್ನ, ಹಿಂಸೆಗಳನ್ನ, ಹೋರಾಟಗಳನ್ನ ಸಹಿಸಿಕೊಳ್ಳುವುದು ಕಷ್ಟ. ಈ ಕಷ್ಟ ಎಲ್ಲಿಂದ ಬಂತು ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರಿಂದಲೇ ಬಂತೋ, ಅಥವಾ ನನ್ನ ಪಾಪದಿಂದ ಬಂತೋ, ಅಥವಾ ಸೈತಾನ ಇದನ್ನ ಬರಮಾಡಿದ್ದಾನೋ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಒಮ್ಮೆ ಕೆಲವರು ಹೇಳೋದನ್ನ ನಾನು ಕೇಳಿದ್ದೇನೆ. ಅವ್ರಿಗೆ ಬರುವ ಅನಾರೋಗ್ಯದ ನಿಮಿತ್ತ ಅವ್ರೇನ್ ಮಾಡ್ತಾರೆ, ಅಯ್ಯೋ ದೇವ್ರು ಇದನ್ನ ನನಗೆ ಕೊಟ್ಬಿಟ್ರಲ್ಲಪ್ಪ ಅಂತ ಹೇಳಿ ದೇವ್ರನ್ನ ದೂಷಿಸುವುದನ್ನ ನಾನು ಕಂಡಿದ್ದೇನೆ. ಆದ್ರೆ ಯೋಬ ದೇವ್ರನ್ನ ದೂಷಿಸಲಿಲ್ಲ. ತನಗೆ ಬಂದ ಕೊರತೆ, ತನಗೆ ಬಂದ ಅನಾರೋಗ್ಯ, ಇದ್ರ ನಿಮಿತ್ತ ಆತ ದೇವ್ರನ್ನ ಸ್ತುತಿಸಿದನೇ ಹೊರತು ಆತ ದೂಷಿಸಲಿಲ್ಲ. ಆತ ತನ್ನನ್ನ ತಾನು ದೂಷಿಸ್ಕೊಳ್ತಾನೆ ಹೊರತು ದೇವರನ್ನ ಆತ ದೂಷಿಸಲೇ ಇಲ್ಲ. ತನ್ನ ಸ್ನೇಹಿತರನ್ನ ದೂಷಿಸ್ತಾ ಆದ್ರೆ ದೇವರನ್ನ ದೂಷಿಸಲೇ ಇಲ್ಲ. ತನ್ನ ಹುಟ್ಟನ್ನೇ, ತನ್ನ ಜನ್ಮವನ್ನೇ ಆತ ದೂಷಿಸ್ತಾ, ತನ್ನ ಜನ್ಮದಿನವನ್ನ ದೂಷಿಸ್ತಾ ದೇವರನ್ನ ಆತ ದೂಷಿಸಲೇ ಇಲ್ಲ. ದೇವರು ಒಳ್ಳೆಯವನೇ, ಯಾವಾಗಲೂ ಒಳ್ಳೆಯವನೇ. ಆತನಿಂದಲೇ ಎಲ್ಲವೂ ಒಳ್ಳೆಯದೇ ಬರ್ತದೆ. ನಾವು ದೇವರಿಂದ ಒಳ್ಳೆಯದನ್ನ ಪಡ್ಕೊಳ್ಳೋದಾದ್ರೆ ಕೆಟ್ಟದನ್ನ ಪಡ್ಕೊಳ್ಬಾರ್ದಾ ಎಂಬುದಾಗಿ ಯೋಬ ದೇವರನ್ನ ನೋಡಿ ಸ್ತುತಿಸ್ತಾನೆ. ಪ್ರಿಯರೇ, ಹಾಗಿದ್ರೆ ಈ ದಿವಸ ನಾವು ಕಷ್ಟಗಳನ್ನ ಸಹಿಸ್ಕೊಳ್ಬೇಕಂದ್ರೆ ದೇವರ ಹೃದಯವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆದಿಕಾಂಡದಲ್ಲಿ
ಅವಳನ್ನ ದೇವರು ಸೃಷ್ಟಿ ಮಾಡಿ ಆ ಏದೆನ್ ತೋಟದಲ್ಲಿಟ್ಟು ಅವರು ಪಾಪ ಮಾಡಿದಾಗ ದೇವರು ಆ ತೋಟದಿಂದ ಹೊರಗೆ ಅವ್ರನ್ನ ಕಳಿಸಿ ಬಿಡುವುದನ್ನು ನೋಡುವಾಗ ದೇವರು ಕರುಣೆ ಇಲ್ಲದವರ ಕಾಣಿಸ್ಕೊಳ್ತಾರೆ. ಆದ್ರೆ ನಾನು ಹೇಳ್ತೇನೆ, ದೇವರು ಕರುಣೆಯುಳ್ಳವರೇ. ಅಲ್ಲಿ ಅವರು ಆ ತೋಟದ ಹೊರಗು ಹಾಕಲ್ಪಟ್ಟ ಮೇಲೆ ಹೊರಗೆ ಓಡಿಸುವಾಗ ಯಾವ ರೀತಿ ಇದೆ, ಮನೆಯಿಂದ ಮಕ್ಕಳನ್ನ ಹೊರಗೋಡಿಸ್ದಾಗೆ ಕಾಣಿಸ್ತದೆ. ಆದ್ರೆ ಅದು ಆ ಆದಾಮ ಅವಳಿಗೆ ಒಳಿತಿಗಾಗೆ ದೇವರು ಹೊರಗೆ ಕಳಿಸಿಕೊಟ್ರು. ಆದಾಮ ಅವ ಆ ತೋಟದಲ್ಲೇ ಇದ್ದಿದ್ರೆ ಅವರು ನಿತ್ಯಕ್ಕೂ ಪಾಪಿಗಳಾಗಿ ಉಳಿದು ಬಿಡ್ತಿದ್ರು. ಯಾಕಂದ್ರೆ ಅವರು ಜೀವದಾಯಕದ ಮರದ ಹಣ್ಣನ್ನ ತಿಂದಿದ್ರೆ ಅವರು ಕಡೆಯವರೆಗೂ ಪಾಪಿಗಳಾಗಿ ಉಳಿದು ಬಿಡ್ತಿದ್ರು. ಅದಕ್ಕಾಗಿ ದೇವರು ಅವ್ರನ್ನ ಅಲ್ಲಿ ಬಿಡಲಿಲ್ಲ. ಬದಲಾಗಿ ಈಗ ದೇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿಂದ ಹೊರ ತಂದು ಅವರಿಗೆ ವಸ್ತ್ರವನ್ನ ಕೊಟ್ಟು ಅವ್ರನ್ನ ತೋಟದ ಹೊರಗಿಟ್ರು. ಅದಕ್ಕಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ರಿ. ಈಗ ಹೇಳ್ರಿ, ಆತ ಕರುಣೆ ಉಳ್ಳವನೋ ಅಥವಾ ಕಠಿಣ ಉಳ್ಳವನೋ, ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ದೇವರನ್ನ ನಾವು ಎಂದಿಗೂ ದೂಷಿಸುವುದಿಲ್ಲ. ಹಾಗೆಯೇ ನೋಹನ ಸಮಯದಲ್ಲಿಯೂ ಸಹ ದೇವರು ಪ್ರಪಂಚವನ್ನೇ ದೊಡ್ಡ ಪ್ರವಾಹವನ್ನು ತಂದು ನೀರಿನಿಂದ ಶುದ್ಧೀಕರಿಸಿದ್ದ ನಾವು ನೋಡ್ತೇವೆ. ಎಲ್ಲಾ ಮನುಷ್ಯರು, ಎಲ್ಲ ಮೂಗಿನಿಂದ ಶ್ವಾಸ ಬಿಡುವ ಎಲ್ಲಾ ಪ್ರಾಣಿಗಳು ಸತ್ತು ಹೋದನ್ನ ನಾವು ನೋಡ್ತೇವೆ. ಆದ್ರೆ ಕೆಲವು ಪ್ರಾಣಿಗಳು ಮಾತ್ರ, ಗಂಡು ಹೆಣ್ಣು ಎಲ್ಲಾ ಜಾತಿಯ ಪ್ರಾಣಿಗಳು, ಎಲ್ಲಾ ರೀತಿಯಾದ ಪ್ರಾಣಿಗಳು, ಪಕ್ಷಿಗಳು ಬಂದು ಆ ಒಂದು ನಾವೆ ಒಳಗಡೆ ಸೇರಿಕೊಳ್ತವೆ. ಆದ್ರೆ ಆ ಸಮಯದಲ್ಲಿ ಕೂಡ ನಮಗೆ ಅನ್ನಿಸ್ತದೆ, ಅಯ್ಯೋ ದೇವರೇನು ಎಲ್ಲವನ್ನ ನಾಶ ಮಾಡಿದ್ರಲ್ಲ ಎಂಬುದಾಗಿ. ದೇವರು ಕಠಿಣವಾದ ದೇವರು ಅಥವಾ ತುಂಬಾ ಸ್ಟ್ರಿಕ್ಟ್ ಆದ ದೇವರು, ಕೋಪವುಳ್ಳ ದೇವರಾಗಿ ಕಾಣಿಸ್ಕೊಳ್ತಾರೆ. ಆದ್ರೆ ಆ ದಿವಸ ದೇವರು ಆ ರೀತಿಯಾಗಿ ನೋಹನ ಸಮಯದಲ್ಲಿ ಆ ನಾಶನವನ್ನ ತರಲಿಲ್ಲ ಅಂದಿದ್ರೆ, ಆ ದಿವಸ ಆ ರೀತಿಯಾಗಿ ಪಾಪ ಮಾಡಿದಂತ ಜನಾಂಗವನ್ನ ನಾಶಪಡಿಸಲಿಲ್ಲದಿದ್ರೆ ಈ ದಿವಸ ನಾನು ನೀವು ಯಾರು ಇರ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೋಹನ ಸಮಯದಲ್ಲಿ ಅತಿ ಹೆಚ್ಚು ಸಲಿಂಗಗಾಮತೆ, ಅತಿ ಹೆಚ್ಚು ವ್ಯಭಿಚಾರ, ಅತಿ ಹೆಚ್ಚು ಕೊಲೆಗಳು, ಅತಿ ಹೆಚ್ಚು ಪಾಪಗಳು ಇದ್ದುದರಿಂದ ಸಲಿಂಗಗಾಮತೆಯಿಂದ ಮಕ್ಕಳು ಹುಟ್ಟುವುದಿಲ್ಲ. ಬದಲಾಗಿ ಅವ್ರು ಏನಾಗ್ತಾರೆ, ಆ ಕಾಯಿಲೆ, ಆ ಒಂದು ಶಾರೀರಿಕವಾದ ಆಸ್ತಿಯನ್ನು ತೀರಿಸಿಕೊಳ್ಳಿಕ್ಕೋಸ್ಕರವಾಗಿ ಲೈಂಗಿಕ ಕ್ರಿಯೆಗಳೇ ತಮ್ಮನ್ನು ತೊಡಗಿಸಿಕೊಂಡು ಅವ್ರ ಜೀವವನ್ನು ಕಳೀತಾರೆ. ಮಕ್ಕಳು ಹುಟ್ಟುವುದಿಲ್ಲ. ದೇವರ ಆಸೆ ಮಕ್ಕಳು ಹುಟ್ಟಬೇಕು, ಮಕ್ಕಳ ಹೆಚ್ಚಬೇಕು, ಬಹು ಸಂತಾನ ಉಳ್ಳವರಾಗಿರ್ಬೇಕು, ಭೂಮಿಯೆಲ್ಲ ತುಂಬಿಕೊಳ್ಬೇಕು. ಅಂದ್ರೆ ದೇವರ ಚಿತ್ತ ಇಲ್ಲಿ ನಡೀತಾ ಇಲ್ಲ. ಅಲ್ಲಿ ಮಕ್ಕಳು ಹುಟ್ಟದೆ ಹೋಗಿದ್ದಿದ್ರೆ ನಾವೇ ಹುಟ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕಾಗಿ ದೇವರು ನೋಹನ ಮೇಲೆ ದಯೆ ತೋರಿಸಿ ಆತನನ್ನು ಉಳಿಸಿ, ಆತನ ಮೂಲಕವಾಗಿ ನಾವೇನ ಕಟ್ಟಿಸಿ ಎಲ್ಲಾ ಪ್ರಾಣಿಗಳನ್ನ ಒಳಗೆ ಸೇರಿಸಿ, ತನ್ನ ಕುಟುಂಬವನ್ನು ನೋಹನ ಕುಟುಂಬವನ್ನು ಒಳಗೆ ಸೇರಿಸಿ ಆತನ ಕುಟುಂಬವನ್ನು ಕಾಯ್ದು ತಿರುಗಿ ಆ ನೀರೆಲ್ಲವನ್ನ ಇಳಿಸಿ ತಿರುಗಿ ಆತನು ಹೊಸ ಪ್ರಾರಂಭವನ್ನ ಕೊಟ್ಟನು. ಪ್ರಿಯರೇ, ಈಗ ಹೇಳ್ರಿ, ದೇವರು ಕರುಣೆ ಉಳ್ಳವನೋ ಕಠಿಣನೋ? ಹಾಗಿದ್ರೆ ದೇವರಿಂದ ಎಲ್ಲವೂ ಒಳ್ಳೆಯದೇ ಬರ್ತದೆ ಪ್ರಿಯರೇ, ಎಂದಿಗೂ ದೇವರಿಂದ ಕೆಟ್ಟದ್ದು ಬರುವುದಿಲ್ಲ. ಹಾಗಿದ್ರೆ ಇನ್ನೂ ಕೆಲವು ವಿಚಾರಗಳನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಸ್ರಾಯೇಲಿಯರ ಮಧ್ಯದಲ್ಲಿ 400 ವರ್ಷಗಳ ಆ ಒಂದು ಗುಲಾಮತನ ಯಾಕೆ? ಇದು ಒಳ್ಳೆಯದಕ್ಕಾಗಿಯೇ. ಪ್ರವಾದಿಗಳು ಯಾಕೆ? ಇದು ಒಳ್ಳೆಯದಕ್ಕಾಗಿಯೇ. ಸತ್ಯವೇದ ಯಾಕೆ? ಒಳ್ಳೆಯದಕ್ಕಾಗಿಯೇ. ಶಿಕ್ಷೆ ಯಾಕೆ? ಒಳ್ಳೆಯದಕ್ಕಾಗಿಯೇ. ಸೊ ಕೆಲವು ಸಂಗತಿಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಸರಿಯಾದ ದೃಷ್ಟಿಕೋನದಲ್ಲಿ ಅದನ್ನ ನೋಡ್ಬೇಕು. ತಂದೆ ಹೃದಯವನ್ನ ನಾವು ಅರಿತುಕೊಳ್ಳಬೇಕು. ತಪ್ಪಿ ಹೋದ ಮಗ ತಂದೆ ಹೃದಯನ ಅರ್ಥ ಮಾಡಿಕೊಳ್ಳದೆ ಓದೋದ್ರಿಂದಲೇ ಆತ ತಪ್ಪಿ ಹೋದ. ಇವತ್ತು ಕೂಡ ಪ್ರಿಯರೇ, ನಮ್ಮೆಲ್ಲರಿಗೂ ತಂದೆ ಹೃದಯ ಗೊತ್ತಾಗ್ಬೇಕು. ತಂದೆ ಹೃದಯ ಯಾವುದಕ್ಕಾಗಿ ಆತರ ಪಡ್ತಾ ಇದೆ, ತಂದೆ ಹೃದಯ ಯಾವುದಕ್ಕಾಗಿ ತಾಕ ಪಡ್ತಾ ಇದೆ. ಆತನ ಹೃದಯವನ್ನ ನಾವು ಸಂತೋಷ ಪಡಿಸ್ಬೇಕಲ್ಲ, ಆತನ ಹೃದಯವನ್ನ ನಾವು ತೃಪ್ತಿಪಡಿಸ್ಬೇಕಲ್ಲ. ಇದು ನಮ್ಮ ದೊಡ್ಡ ಜವಾಬ್ದಾರಿಯಾಗಿದೆ. ಇದು ನಮ್ಮ ದೊಡ್ಡ ಜವಾಬ್ದಾರಿಯಾಗಿದೆ. ಪ್ರತಿ ದೇವ ಮಗುವಿನ ಒಂದು ಜವಾಬ್ದಾರಿ ಆತನ ಹೃದಯವನ್ನು ನಾವು ಸಂತೋಷ ಪಡಿಸಬೇಕು ಅನ್ನುವುದೇ. ಆತನ ಹೃದಯ ನನ್ನ ವಿಷಯದಲ್ಲಿ, ನಿನ್ನ ವಿಷಯದಲ್ಲಿ, ಸಹೋದರನೇ ಸಹೋದರಿಯೇ ಸಂತೋಷ ಪಟ್ಟಿದೆಯೋ, ತೃಪ್ತಿ ಹೊಂದಿದೆಯೋ? ಹಾಗಿದ್ರೆ ಈ ದಿವಸದಿಂದ ನಮ್ಮ ಒಂದು ಮುಖ್ಯವಾದ ಕೆಲಸ ತಂದೆಯನ್ನ ಅರಿತುಕೊಳ್ಳಬೇಕು, ತಂದೆ ಹೃದಯವನ್ನ ತಿಳಿದುಕೊಳ್ಳಬೇಕು, ಆತನನ್ನ ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಳ್ಳಬೇಕು. ಆತನು ಯಾವಾಗ್ಲೂ ನಮಗೆ ಉತ್ತಮವಾದದನ್ನ, ಉತ್ಕೃಷ್ಟವಾದದನ್ನ, ನಮ್ಮ ಯೋಚನೆಗೆ ಏಳಲು ಅಸಖ್ಯವಾದದನ್ನ ಆತ ನಮಗಾಗಿ ಇಟ್ಟುಕೊಂಡಿದ್ದಾನೆ. ನಾವು ಈ ಲೌಕಿಕವಾದ ವಿಚಾರಗಳನ್ನ ಇಟ್ಟುಕೊಂಡು ನಾವು ದೇವರನ್ನ ದೂಷಿಸುವುದು ಬೇಡ. ಬದಲಾಗಿ ನಾವು ದೇವರನ್ನ ಆಶೀರ್ವದಿಸೋಣ, ದೇವರಿಗೆ ನಾವು ಸ್ತೋತ್ರಗಳನ್ನ ಸಲ್ಲಿಸೋಣ. ನಮ್ಮ ಜೀವಿತದಲ್ಲಿ ಏನೇ ಬಂದರೂ ನಾವು ದೇವರನ್ನ ದೂಷಿಸುವುದು ಬೇಡವೇ ಬೇಡ. ದೇವರನ್ನ ಪ್ರೀತಿಸುವವರಾಗೋಣ, ದೇವರ ಹೃದಯವನ್ನು ನಾವು ಅರ್ಥ ಮಾಡಿಕೊಳ್ಳುವವರಾಗೋಣ.
ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ಆತನ ಕುರಿತಾಗಿ ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದ 17ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟದೆ. ನಾವು ಅದನ್ನು ತೆಗೆದುಕೊಂಡು ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 17 ಮತ್ತು 18ನೇ ವಚನ. ದೇವರನ್ನ ಯಾರು ಎಂದೂ ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದ್ದಾನೋ. ಸೊ ತಂದೆಯಾದ ದೇವರನ್ನ ಈ ದಿವಸ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಈ ಲೋಕಕ್ಕೆ ತಿಳಿಯಪಡಿಸಿದ್ದಾನೆ. ತಂದೆ ಎಷ್ಟು ಪ್ರೀತಿ ಉಳ್ಳವನು ಅನ್ನೋದನ್ನ ಆತ ತಿಳಿಯಪಡಿಸಿದ್ದಾನೆ. ರೋಮ 5ನೇ ಅಧ್ಯಾಯದ 5, 6, 7, 8ನೇ ವಚನದಲ್ಲಿ ನಾವು ನೋಡ್ತೇವೆ, ನಾವು ಪಾಪಿಗಳಾಗಿದ್ದಾಗಲೇ ಆತನು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ನಮಗಾಗಿ ಶಿಲುಬೆ ಮೇಲೆ ಬಲಿ ಕೊಟ್ಟು ತನ್ನ ಪ್ರೀತಿ ಎಂಥದ್ದು ಅಂತೇಳಿ ಆತ ಸಿದ್ಧಾಂತ ಮಾಡಿದ್ದಾನೆ. ಯೋಹಾನ 3:16 ದೇವರು ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತ ನಂಬುವ ಒಬ್ಬರಾದ್ರೂ ನಾಶವಾಗಬಾರ್ದು ಅಂತ ಹೇಳಿ ಆತನನ್ನ ಕೊಟ್ಟನು ಎಂಬುದಾಗಿ ವಾಕ್ಯ ಹೇಳ್ತದೆ. ಆತ ನಿತ್ಯ ಜೀವವನ್ನ ಹೊಂದ್ಬೇಕಂತ ಹೇಳಿ ತನ್ನ ಮಗನನ್ನ ಕೊಟ್ಟಿದ್ದಾನೆ. ತನ್ನ ಪ್ರೀತಿಯನ್ನು ತೋರಿಸ್ಬೇಕಂತ ಹೇಳಿ ತನ್ನ ಒಬ್ಬನೇ ಮಗನನ್ನ ಕೊಟ್ಟಿದ್ದಾನೆ. ಪ್ರಿಯರೇ, ಆತನು ಕೊಟ್ಟದ್ದು ಎಲ್ಲವೂ ಕೂಡ ನಮ್ಮ ಒಳ್ಳೆಯದಕ್ಕಾಗಿ. ಯೇಸು ಈ ಲೋಕಕ್ಕಾಗಿ ಬಂದದ್ದೇ ನನಗೋಸ್ಕರ, ನಿನಗೋಸ್ಕರ. ಆತನ ಶಿಲುಬೆಯಲ್ಲಿ ಸತ್ತದ್ದು ನನಗೋಸ್ಕರ, ನಿನಗೋಸ್ಕರ. ಆತನು ಕೊಟ್ಟ ಎಲ್ಲಾ ವರಗಳಲ್ಲಿ ಉತ್ತಮವಾದ ವರ ಅದು ಯೇಸು ಕ್ರಿಸ್ತನೇ. ಇವತ್ತು ಕೂಡ ಆತನು ಯಾರೆಲ್ಲ ಆತನನ್ನು ನಂಬುವವರಾಗಿದ್ದಾರೋ ಅವರಿಗೂ ಕೂಡ ಪವಿತ್ರಾತ್ಮ ವರವೆಂಬ ವರವನ್ನು ಆತನು ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾನೆ. ಕೊಂದಿಲ್ಲದ ವರ, ಮೇಲನಿಂದ ಬಂದ ವರ, ಪವಿತ್ರಾತ್ಮನ ವರ. ಸೊ ಇದಕ್ಕಾಗಿಯೇ ನೀವು ಬೇಡ್ಕೊಳ್ರಿ ತಂದೆಯ ಬಳಿ ಅಂತ ಹೇಳಿ ಸ್ವಾಮಿ ಹೇಳ್ತಾರೆ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ. ನಾವು ಅದನ್ನು ತೆಗೆದುಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನದಿಂದ. ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನನ್ನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ನೋಡ್ರಿ, ತಂದೆ ಕೊಡುವುದಕ್ಕಾಗಿ ಕಾಯ್ತಿರ್ತಕ್ಕಂಥ ವಿಷಯ ನೋಡ್ರಿ. ಏನಂತೆ? ಪವಿತ್ರಾತ್ಮ ವರವನ್ನ ಕೊಡುವುದಕ್ಕಾಗಿ ಆತ ಕಾಯ್ದಿದ್ದಾನೆ. ಇವತ್ತು ನಮ್ಮೊಬ್ಬೊಬ್ಬರಿಗೆ ಪವಿತ್ರಾತ್ಮನ ವರ ಬೇಕಾಗಿದೆ. ಯಾಕೆ ಪವಿತ್ರಾತ್ಮ ವರ ಬೇಕು? ನಾವು ಈ ಲೋಕದಲ್ಲಿ ಜಯಶಾಲಿಗಳಾಗಿ ಜೀವಿಸ್ಲಿಕ್ಕೆ ಪವಿತ್ರಾತ್ಮ ವರ ಬೇಕು. ಕಷ್ಟಗಳನ್ನ ಸಹಿಸಿಕೊಳ್ಳಿಕ್ಕೆ ಪವಿತ್ರಾತ್ಮನ ವರ ಬೇಕು. ನಾವು ಈ ಲೋಕದಲ್ಲಿ ನಾವು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸ್ಲಿಕ್ಕೆ ಪವಿತ್ರಾತ್ಮನ ವರ ಬೇಕು. ಪವಿತ್ರಾತ್ಮ ನಮ್ಮೊಳಗಡೆ ಇರುವುದಾದ್ರೆ ಆತನು ಸಕಲ ಸತ್ಯದಲ್ಲಿ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಅದನ್ನ ಇದೇ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಾವು ಓದಬಹುದು. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 25, 26ನೇ ವಚನ. ಈ ಮಾತುಗಳನ್ನು ನಾನು ಇನ್ನು ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಸೊ ಈ ವಚನವನ್ನು ನಾವು ಯಾವಾಗಲೂ ಹಿಡ್ಕೊಂಡು ನಾನು ಪ್ರಾರ್ಥಿಸ್ತೇನೆ. ದೇವರ ಆತ್ಮನೇ, ಯೇಸು ಸ್ವಾಮಿ ಉಪದೇಶಿಸಿದವಾಗೆಲ್ಲವನ್ನ ನನಗೆ ಉಪದೇಶಿಸ್ತೇನೆ ಅಂತ ಹೇಳಿದ್ದೆ. ಅವತ್ತು ಅಪೊಸ್ತಲರ ಜೊತೆ ಯೇಸು ಸ್ವಾಮಿ ಇದ್ದ ಹಾಗೆ ಇವತ್ತು ನಮ್ಮೊಂದಿಗೆ ಪವಿತ್ರಾತ್ಮನು. ಅವತ್ತು ಯೇಸು ಸ್ವಾಮಿ ಶಿಷ್ಯರ ಜೊತೆ ಇದ್ದು ಸಹಾಯ ಮಾಡಿದ ಹಾಗೆ ಇವತ್ತು ನಮಗೆ ಮತ್ತೊಬ್ಬ ಸಹಾಯಕನು, ಮತ್ತೊಬ್ಬ ಸ್ನೇಹಿತನು ನಮ್ಮ ಜೊತೆಯಲ್ಲಿಯೇ ಇರುವುದಕ್ಕಾಗಿ ದೇವರು ಕಳಿಸಿಕೊಟ್ಟಿದ್ದಾರೆ. ಮತ್ತೊಂದು ಉಡುಗೊರೆಯನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಮತ್ತೊಂದು ವರವನ್ನ, ಕೊಂದಿಲ್ಲದ ಒಂದು ವರವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ತಂದೆ ಕೊಟ್ಟ ಯಾವುದರಲ್ಲಿಯೂ ಕೂಡ ಕೊರತೆ ಇಲ್ಲ ಪ್ರಿಯರೇ. ತಂದೆ ಕೊಟ್ಟ ವಾಕ್ಯದಲ್ಲಿ ಕೊರತೆ ಇಲ್ಲ, ತಂದೆ ಕೊಟ್ಟ ಪವಿತ್ರಾತ್ಮನಲ್ಲಿ ಕೊರತೆ ಇಲ್ಲ, ತಂದೆ ಕೊಟ್ಟಿರ್ತಕ್ಕಂಥ ಯೇಸು ಕ್ರಿಸ್ತನಲ್ಲಿ ಯಾವ ಕೊರತೆ ಇಲ್ಲ. ಆದರೆ ಈ ಲೋಕದಿಂದ ಸೈತಾನ ಕೊಡುವ ಎಲ್ಲದರಲ್ಲಿಯೂ ಕೊರತೆ ಉಂಟು. ಲೋಕ ಕೊಡುವ ಸಂತೋಷದಲ್ಲಿ ಕೊರತೆ ಉಂಟು, ಲೋಕ ಕೊಡುವ ಸಮಾಧಾನದಲ್ಲಿ ಕೊರತೆ ಉಂಟು. ಆದರೆ ದೇವರು ಕೊಡುವ ಸಂತೋಷದಲ್ಲಿ ಕೊರತೆಯೇ ಇಲ್ಲ, ಚಂಚಲತ್ವವೇನೂ ಇಲ್ಲ, ಕಲಿಬಿಲಿಗೆ ಕಾರಣ ಇಲ್ಲವೇ ಇಲ್ಲ ಪ್ರಿಯರೇ. ಆಗಿರುವುದರಿಂದ ನಾನು ನಿಮಗೆ ಹೇಳುವುದಕ್ಕೆ ಬಯಸುವ ಒಂದು ವಿಚಾರ, ನಾವು ತಂದೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ತಂದೆಯ ಹೃದಯವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಳ್ಳಬೇಕು. ಆತ ನಮಗಾಗಿ ಬಹಳ ದೊಡ್ಡ ಆಶೀರ್ವಾದಗಳನ್ನ ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾನೆ. ಅದನ್ನು ಹೊಂದಿಕೊಳ್ಳಬೇಕಾಗಿದೆಯಲ್ಲ. ನಾವು ಹಾಗಿದ್ರೆ ಕಷ್ಟವನ್ನು ಸಹಿಸಿಕೊಳ್ಳೋಣ, ಹೋರಾಟಗಳನ್ನ ಸಹಿಸಿಕೊಳ್ಳೋಣ. ಇದರ ಮಧ್ಯದಲ್ಲಿ ನಾವು ಬಾಯನ್ನ ಕಾದುಕೊಳ್ಳೋಣ. ತಪ್ಪಾದ ಮಾತುಗಳನ್ನ ನಾವು ಆಡದೆ, ತಪ್ಪಾದ ಮಾತುಗಳನ್ನ ಬಾಯಿಂದ ಹೊರಡುವುದಕ್ಕೆ ಬಿಟ್ಟು ಕೊಡದೆ ಇರೋಣ. ಯಾಕಂದ್ರೆ ನಮ್ಮ ದೇವರು ಒಳ್ಳೆಯವನು. ಆತನು ಒಳ್ಳೆಯದನ್ನೇ ಮಾಡುವುದಕ್ಕಾಗಿ ಕಾಯ್ದಿದ್ದಾನೆ. ಆತ ಒಳ್ಳೆಯದನ್ನ ಮಾಡುವುದಕ್ಕಾಗಿ ಇವತ್ತೂ ಕೂಡ ಕಾಯ್ತಾ ಇದ್ದಾನೆ ಪ್ರಿಯರೇ. ಆಗಿರೋದ್ರಿಂದ ನಾವು ಯಾವಾಗಲೂ ಕೂಡ ನಮ್ಮ ತಂದೆ ಇರೋ ದೇವನ
ತಂದೆ ಹೃದಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಬಯಸೋಣ. ಇವತ್ತೂ ಕೂಡ ಪವಿತ್ರಾತ್ಮನು ನಮಗೆ ತಂದೆ ಹೃದಯವನ್ನ ಆತ ಹೇಳಿಕೊಡುವುದಕ್ಕೆ ಸಿದ್ಧವಾಗಿದ್ದಾನೆ. ತಂದೆ ಹೃದಯ ಎಂಥದ್ದು, ಆತನೆಷ್ಟು ಪ್ರೀತಿಯುಳ್ಳವನು, ಆತ ನಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾನೆ, ನಾನು ಈ ದಿವಸ ನಾನು ಏನ್ ಮಾಡ್ಬೇಕೆಂಬುದಾಗಿ ಆತ ಯೋಚಿಸ್ತಾನೆ, ಎಲ್ಲವನ್ನ ತಿಳಿದವನಾಗಿದ್ದಾನೆ. ನಿಜವಾಗಿ ನಮಗೆ ತಂದೆ ಹೃದಯ ನಮಗೆ ಗೊತ್ತಾದ್ರೆ ನಾವು ಯಶಸ್ಸಿನ ಕಡೆಗೆ ನಾವು ಹೋಗೋದಕ್ಕೆ ಪ್ರಾರಂಭಿಸ್ತೀವಿ. ನಾವು ಸೋಲೆ ಇಲ್ಲದ ಜೀವಿತವನ್ನ ನಾವು ಜೀವಿಸ್ತೀವಿ, ವೇದನೆ ಇಲ್ಲದ ಜೀವಿತವನ್ನ ನಾವು ಜೀವಿಸ್ತೀವಿ. ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಾಗ ತಂದೆ ಹೇಳಿದ್ದನ್ನ ಹಾಗೇ ಕೇಳಿ ಮಾಡಿದ್ರಿಂದ ಯೇಸುವಿಗೆ ಸೋಲೆ ಇಲ್ಲ. ಒಂದು ದಿವಸವೂ ಕೂಡ ಯೇಸು ಸೋತಂತೆ ಕಾಣಿಸಲೇ ಇಲ್ಲ. ಒಂದು ದಿವಸವೂ ಕೂಡ ಯೇಸು ನಿರಾಶೆಯಲ್ಲಿ ಕೂರಲೇ ಇಲ್ಲ. ಯೇಸುಸ್ವಾಮಿ ಪ್ರತಿ ದಿವಸವೂ ಉತ್ಸಾಹವಾಗಿ ಸೇವೆ ಮಾಡಿದ್ದಾರೆ, ಪರಿಶುದ್ಧವಾಗಿ ಜೀವಿಸಿದ್ರು. ಎಲ್ಲಿಯೂ ತನ್ನ ಸಮಯವನ್ನ ಅವರು ಕಳೆದುಕೊಳ್ಳಲೇ ಇಲ್ಲ. ಕಾರಣ ಪವಿತ್ರಾತ್ಮನಿಗೆ ಅವರು ಕಿವಿಗೊಟ್ಟಿದ್ದವರಾಗಿದ್ರು, ತಂದೆಗೆ ಅವರು ಕಿವಿಗೊಟ್ಟವರಾಗಿದ್ರು. ಪ್ರಿಯರೇ, ಹಾಗಿದ್ರೆ ಇವತ್ತು ನಮಗೆ ತಂದೆ ಹೃದಯ ಅರ್ಥ ಆಗಬೇಕು. ಹಾಗಿದ್ರೆ ತಂದೆ ಹೃದಯ ನಮಗೆ ಅರ್ಥ ಆಗಬೇಕು. ಯೋಹಾನ 17ನೇ ಅಧ್ಯಾಯದ 3ನೇ ವಚನ, ಕಡೆ ವಚನ ನಾವು ತೆಗೆದು ಇದನ್ನ ಓದೋಣ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ. ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೇನೆ. ನೋಡ್ರಿ, ಯೇಸುಸ್ವಾಮಿ ಹೇಳುವಂತ ವಿಷಯ, ತಂದೆ ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ನಾನು ಮಾಡ್ಬೇಕು ಅಂತ ಹೇಳಿ ನೀನು ಕಳಿಸ್ಕೊಟ್ಟ ಎಲ್ಲಾ ಕೆಲಸ ನಾನು ಮಾಡಿ ಮುಗಿಸಿದ್ದೀನಿ ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾರೆ. ಹಾಗೆ ತಂದೆಯನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ಈ ಲೋಕದಲ್ಲಿ ಮಾಡಬೇಕಾದ ಎಲ್ಲವನ್ನೂ ಆತನು ಹೇಳಿಕೊಳ್ಳುವವನಾಗಿದ್ದಾನೆ, ಎಲ್ಲವನ್ನೂ ಹೇಳಿಕೊಡುವವನಾಗಿದ್ದಾನೆ. ಇವತ್ತು ದೇವರಾತ್ಮನು ಎಲ್ಲವನ್ನೂ ಹೇಳಿಕೊಡುವವನಾಗಿದ್ದಾನೆ. ಮೊನ್ನೆ ನಾನು ಪ್ರಾರ್ಥನೆಗೆ ಅಂತ ಕುಳಿತಾಗ ನಾನು ದೇವರ ಬಳಿಯಲ್ಲಿ ಕೇಳಿದೆ, ದೇವರೇ ನಾನು ಏನ್ ಮಾಡ್ಬೇಕು? ದೇವರು ಹೇಳಿದ್ರು, ನಿರ್ದಿಷ್ಟವಾಗಿ ಈ ಪುಸ್ತಕವನ್ನು ಓದು ಎಂಬುದಾಗಿ ಹೇಳಿದ್ರು. ಆ ಪುಸ್ತಕವನ್ನು ತೆಗೆದು ಓದುವುದಕ್ಕೆ ಪ್ರಾರಂಭಿಸ್ತಿದ್ದಾಗೆ ದೇವರು ನನ್ನೊಂದಿಗೆ ಮಾತಾಡೋದಕ್ಕೆ ಪ್ರಾರಂಭಿಸಿದ್ರು. ನಾನು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸ್ತಿದ್ದೆ. ದೇವರು ನೇರವಾಗಿ ಮುಖಾಮುಖಿಯಾಗಿ ನನ್ನೊಂದಿಗೆ ಮಾತನಾಡುವ ಅನುಭವವನ್ನು ನಾನು ಅನುಭವಿಸಿದೆ. ಬೇರೆ ನಾನು ವಿಶೇಷವಾದವರಲ್ಲ ಅಂತಿಲ್ಲ. ದೇವರು ನಿಮ್ಮ ಸಂಗಡಲೂ ಮಾತಾಡುವವರಾಗಿದ್ದಾರೆ. ನೀವು ಆತನ ಸಂಗಡ ಮಾತಾಡುವುದಾದ್ರೆ, ನೀವು ಆತನ ಹೃದಯವನ್ನು ಅರ್ಥ ಮಾಡಿಕೊಂಡು ಮಾತಾಡುವುದಾದ್ರೆ ಖಂಡಿತ ದೇವರು ನಿಮ್ಮೊಂದಿಗೆಯೂ ಮಾತಾಡ್ತಾರೆ. ಆತನ ಒಳ್ಳೆಯವನಾಗಿದ್ದಾನೆ. ಅದನ್ನು ಅರಿತುಕೊಂಡು ನಾವು ಪ್ರಾರ್ಥಿಸೋಣ.